ಬಹುಶಃ ತಾವೆಲ್ಲ ಹಿಂದಿ ಚಿತ್ರರಂಗದ ಹಾಸ್ಯ ನಟ ಜಾನಿ ಲೆವರ್ ಬಗ್ಗೆ ಕೇಳಿರಬೇಕು. ತುಂಬ ಒಳ್ಳೆಯ ಹಾಸ್ಯ ನಟ. ಪರದೆ ಮೇಲೆ ನೋಡಿದ್ದೇವೆ. ಅಭಿಜಾತ ನಟ. ಏಕ್ ರಿಶ್ತಾ ನ ಟೂಟೆ ಅನ್ನೋ ಸಿನಿಮಾದಿಂದ ರಂಗಕ್ಕೆ ಬಂದಂಥ ನಟ ಹಿಂತಿರುಗಿ ನೋಡಿದ್ದಿಲ್ಲ. ಜಾನಿ ಲೆವರ್ ಪರದೆ ಮೇಲೆ ಬಂದರೆ ಸಾಕು, ಜನರಿಗೆ ಹಾಸ್ಯ ರಸದೌತಣ ಇದ್ದಾಗೆ. ಆತನ ಸಂಭಾಷಣೆ ಹೇಳುವಂಥ ರೀತಿ, ಕ್ಷಣ ಕ್ಷಣಕ್ಕೂ ಮುಖ ಬದಲಾಯಿಸುವಂಥ ರೀತಿ, ಧ್ವನಿ ಏರಿಳಿತ ಅದ್ಭುತ ಪರಿಣಾಮ ಮಾಡ್ತವೆ. ಅದೆಲ್ಲ ಈಗ. ಆದರೆ ಆ ನಟ ಹಾಯ್ದು ಬಂದಂಥ ಅಗ್ನಿ ಪರೀಕ್ಷೆಯನ್ನು ನೋಡಿದಾಗ ಪ್ರತಿಭೆ ಪ್ರಕಾಶ ಆಗೋದಕ್ಕೆ ಎಂಥ ದೃಢ ಮನಸ್ಸಬೇಕು ಅನ್ನೋದು ಅರ್ಥ ಆಗುತ್ತೆ. ಇತ್ತೀಚೆಗೆ ಅವರೇ ಬರೆದಂಥ ಲೇಖನದ ಸ್ವಾರಸ್ಯ ಇದು. ಬಹಳ ಜನ ಗೊತ್ತಿಲ್ಲ ಜಾನಿ ಲೆವರ್ ತುಂಬ ಬಡತನದಿಂದ ಬಂದವರು ಅಂತ. ಸಿನಿಮಾದಲ್ಲಿ ಹೆಸರು ಮಾಡಬೇಕು ಅಂತ ಬಂದ ಜಾನಿ ಮುಂಬೈಲಿ ಎಲ್ಲಿ ಸೇರಿದ್ರು ಗೊತ್ತಾ? ಅವರು ಏಷ್ಯಾದ ಅತ್ಯಂತ ದೊಡ್ಡ ಕೊಳೆಗೇರಿ ಆದಂಥ ಧಾರಾವಿಯೊಳಗೆ ಬಂದರು. ಈ ಧಾರಾವಿ ಕೊಳೆಗೇರಿ ಒಂದು ಪುಟ್ಟ ಭಾರತ ಇದ್ದಂಗೆ. ಪ್ರತಿಯೊಂದು ರಾಜ್ಯದ ಜನ ತುಂಬ ಕಣ್ಣು ತುಂಬ ಆಸೆ ತುಂಬಿಕೊಂಡು ಮುಂಬೈಗೆ ಬರ್ತಾರೆ. ಕೆಲವರು ನೆಲೆ ಕಾಣ್ತಾರೆ. ಬಹುತೇಕ ಜನ ಮರಳಿ ತಮ್ಮ ಊರಿಗೆ ಹೋಗಲಾರದೆ ಧಾರಾವಿ ಸೇರ್ಕೋತಾರೆ. ಜನ ಹೇಳೋ ಹಾಗೆ ಅದೊಂದು ಅತಿ ಕ್ರೂರವಾದಂಥ, ಮನುಷ್ಯತ್ವನ ಅತ್ಯಂತ ಕೆಳಮಟ್ಟೆಗೆ ಒಯ್ಯುವಂಥ ಕೊಳಕಿನ ಕೂಪ ಅಂತ ಬೈತಾರೆ ಅದನ್ನು. ಅಲ್ಲಿ ಮಾನವೀಯತೆ ಅನ್ನೋದು ಕಾಣೋಕ್ಕೆ ಸಿಗೋದಿಲ್ಲ. ಶಕ್ತಿಗೆ ಮಾತ್ರ ಬೆಲೆ, ದುಡ್ಡಿಗೆ ಮಾತ್ರ ಅರ್ಥ. ಅಂಥ ನರಕದಲ್ಲೇ ಜಾನಿ ಬದುಕಿದರು. ಆಗ ಅವ್ರು ಸುಮಾರು 12-13 ವರ್ಷ ವಯಸ್ಸು. ಮನೆ ಅಂದರೆ ಏನೋ 5 ಅಡಿ ಗುಡಿಸ್ಲು. ಎಂದಿನಂತೆ ಒಂದು ದಿವಸ ಅವ್ರ ತಂದೆ ಕಂಠಮಟ್ಟ ಕುಡಿದು ಮನೆಗೆ ಬಂದರಂತೆ. ಇರೋ ಇದಿಷ್ಟು ಜಾಗ, 5 ಅಡಿ ಗುಡಿಸಲೊಳಗೆ 5 ಜನ ವಾಸ ಮಾಡಬೇಕು. ಮನೆಗೆ ಬಂದವರೇ ತಾಯಿಯನ್ನು ಹೊಲಸು ಭಾಷೆಯಲ್ಲಿ ಬೈತಾ ಹೊಡೆಯೋಕ್ಕೆ ಶುರು ಮಾಡಿದರು. ತಾಯಿ ಕಣ್ಣಲ್ಲಿ ಪಾಪ ನೋವು, ಸಂಕಟ. ಏನು ಹೇಳ್ಕೊತಾರೆ? ಯಾರಿಗೆ ಹೇಳಬೇಕು? ಅವರು ಎಲ್ಲ ಗುಡಿಸಲ್ದಿದೆ ಆಗೋದು. ಆ ತಾಯಿ ಕಣ್ಣಲ್ಲಿ ನೋವು ಕಂಡಂಥ ಜಾನಿ ಲೆವರ್ ಮನೆಯಿಂದ ಹೊರಗೋಡಿದರು. ಸಾಕು ಜನ್ಮ ಅನ್ನಿಸ್ತು. ಇನ್ನೆಷ್ಟು ಕಾಲ ಈ ಬಡತನ, ಕ್ರೌರ್ಯ, ನಿರಾಶೆಗಳು ನೋಡ್ತಾ ಇರೋದು? ಬೇಡ, ಸಾಕು. ಅವರಿಗೆ ಗೊತ್ತಿಲ್ಲದ ಹಾಗೆ ಕಾಲುಗಳು ನಡ್ಕೊಂಡು ಹತ್ತಿರ ಇದ್ದಂಥ ರೈಲ್ವೆ ಹಳಿಗಳ ಕಡೆ ಹೋದವು. ನೆಲದ ಮೇಲೆ ಮೈಚೆಯಲ್ಲಿ ಬಿದ್ದಿದ್ದಾವಲ್ಲ ಹಳಿಗಳು, ಚಳಿಗೆ ತಂಪಾಗಿದ್ದು. ತಾವು ನೋಡಬೇಕು, ಮಕ್ಕಳೆಲ್ಲ ನಡೀತಾರೆ, ಹಳಿಗಳ ಮೇಲೆ ನಡ್ಕೊಂಡು ಹೋಗ್ತಾರೆ. ಹಳಿಗಳ ಮೇಲೆ ಬರಿಗಾಲು ಇಟ್ಕೊಂಡು ನಡ್ಕೊಂಡು ಹೋದರು ಜಾನಿ. ಯಾವ ದಿಕ್ಕಾದ್ರೇನು ದೂರದೊಳಗೆ ಈ ಹಳಿಗಳ ಮೇಲೆ ತಮ್ಮ ಕಡೆ ಬರ್ತಾ ಇದ್ದಂಥ ರೈಲಿನ ಬೆಳಕು ಕಾಣಿಸ್ತು. ಆಯಿತು, ಬೇಗ ಮುಗಿದು ಹೋಗ್ಲಿ ಜನ್ಮ, ಸಾಕು ಅಂದರು. ಇನ್ನು 10 ಹೆಜ್ಜೆ ನಡೆಯೋದ್ರೊಳಗೆ ರೈಲು ಇನ್ನೂ ಹತ್ತಿರಕ್ಕೆ ಬರ್ತಾ ಇತ್ತು. ಆಗೇನು ಆಗಿರ್ಬೇಕು ಹೇಳಿ ಹುಡುಗನ ಮನಸ್ಸಲ್ಲಿ? ತಾಯಿ ಚಿತ್ರ ಬಂತು. ತನ್ನ ತಂಗಿಯರ ಮುಖ ತೇಲಿ ಬಂತು. ತನ್ನ ಸಾವಿನಿಂದ ತಾನು ಮುಕ್ತ ಆಗ್ಬೋದನ್ನು ನಿಜ, ಆದರೆ ತಾಯಿಗೆ ತಂಗಿಗೆ ಅನುಕೂಲ ಆದೀತ. ತಾನು ದುಡಿದ್ರೆ ಮಾತ್ರ ಮನೆಗೆ ಬೆಳಕಾಗ್ತದೆ, ಸತ್ತರೆ ಮತ್ತಷ್ಟು ಸಂಕಟಕ್ಕೆ ಹಾದಿ ಆದೀತಲ್ಲ ಅಂದ್ಕೊಂಡು ಹಳಿಯಿಂದ ಬದಿಗೆ ಹಾರಿದರು. ಕೆಲವೇ ಮೀಟ್ರ್ ಹತ್ತಿರ ಬಂದಿದ್ದ ಸಾವು ದೂರ ಹೋಯಿತು. ತಲೆ ಹಾರ್ತಾ ಇತ್ತು. ಏನು ಮಾಡೋದು? ಮತ್ತೆ ಧಾರಾವಿ ಕೊಳಗೇರಿಗೆ ಬರಬೇಕಾದ್ರೆ ಅಲ್ಲೊಂದು ಸಲೂನ್ ಇತ್ತು. ಸಲೂನಲ್ಲಿ ಅವನು ಹಾಡು ಹಾಕಿದ್ದಾನೆ, ರೇಡಿಯೋ ಹಾಕಿದ್ದಾನೆ. ಹಾಡು ಬರ್ತಾಯಿತ್ತು, ಸಿನಿಮಾ ಹಾಡು. ಲತಾ ಮಂಗೇಶ್ಕರ್ ಹಾಡಿದಂಥ ಹಾಡು, ಅತ್ಯಂತ ಮಧುರ ಧ್ವನಿ ಹಾಡು. ಹುಡುಗನ ಮನಸ್ಸಿಗೆ ಭಾಳ ಖುಷಿಯಾಯಿತು. ಅಲ್ಲೇ ಕುಳಿತು ಅದೇ ಹಾಡು ಕೇಳ್ದ. 2 ತಾಸು ರೇಡಿಯೋ ಹಾಡು ಕೇಳ್ತಾನೇ ಇದ್ದ. ಮನಸ್ಸು ತಿಳಿಯಾಯಿತು. ಆಗ ಅನ್ನಿಸ್ತು, ಎಲ್ಲ ಪ್ರಪಂಚದಲ್ಲಿ ಧಾರಾವಿ ಅಂತ ಕೊಳಕು ಇದೆ, ಸ್ವರ್ಗಕ್ಕೆ ಸಮಾನವಾದಂಥ ಸಂಗೀತನೂ ಇದೆ, ಹತಾಶೆನೂ ಇದೆ, ಆಶೆಯ ಬಾಗಿಲು ಇದೆ, ಅಸಹ್ಯನೂ ಇದೆ, ಸುಂದರತೆಯೂ ಇದೆ. ನಾನು ಯಾಕೆ ಬರೀ ಕೊಳಕನ್ನು ನೋಡಿ ಸೋಲನ್ನು ಒಪ್ಕೊಳ್ಳಿ, ಸುಂದರವಾದ ನೋಡಿ ಅಪ್ಕೋತೇನೆ ಅಂದ. ತೀರ್ಮಾನ ಮಾಡಿ ಜಾನಿ ಲೆವರ್ ಮುಂದೆ ನಡೆದರು. ಧೈರ್ಯ ಕಳ್ಕೊಳ್ಳಿಲ್ಲ. ಯಾರ್ಯಾರು ಸಿನಿಮಾಗಳನ್ನು ತಯಾರು ಮಾಡ್ತಿದ್ರು ಮನೆ ಮನೆ ಬಾಗಿಲು ಬಡಿದ್ರು. ಅವ್ರಿಗೊಂದು ನಂಬಿಕೆ ಬಂದಿತ್ತು, 10 ಮನೆ ಬಾಗಿಲು ಹಾಕಿದ್ರು ಒಂದಾದರೂ ತೆಗೀತದೆ ಅಂತ. ಹಾಗೆ ಬಾಗಿಲು ತೆಗೀತು. ಮುಂದೆ ಆದದ್ದು ಇತಿಹಾಸ. ಇವತ್ತು ಜಾನಿ ಲೆವರ್ ಶ್ರೀಮಂತ ಜನಪ್ರಿಯ ನಟ. ಯಶಸ್ಸು ಕಾಲಡಿ ಕೂತ್ಕೊಂಡಿದೆ. ಸ್ನೇಹಿತರೆ, ನನಗನ್ನಿಸಿದ್ದಿದು, ಜೀವನ ಇರೋದು ಸಾಯೋದಕ್ಕಲ್ಲ, ಸಾಯೋ ತನಕ ಬದುಕೋದಕ್ಕೂ ಅಲ್ಲ. ಅದು ಇರೋದು ಅಲ್ಪವಾದಂಥ ದೈಹಿಕ ಜೀವನ ಇದೆಯಲ್ಲ, ಈ ಅವಧಿಯೊಳಗೆ ಸಾಧನೆಯಿಂದ ಚಿಮ್ಮಿ ಚಿರಂಜೀವಿ ಆಗೋದ್ರೊಳಗೆ.
ಯಾರು ಸಾಧನೆಯಿಂದ ಚಿಮ್ಮುತ್ತಾರೋ ಚಿರಂಜೀವಿ ಆಗ್ತಾರೆ. ಸತ್ತು ಹೋದ್ರೆ ಏನು ಬಂದಂಗಾಯಿತು? ಹೇಗೂ ಸಾಯ್ತಿ ಒಂದು ದಿವಸ, ಬೇಗ ತರ್ಕೊಳ್ಳೋದು ಯಾಕೆ ಅವಸರ? ಹುಡ್ಕೋಣ. ಕಷ್ಟದೊಳಗೂ ಒಂದು ಬೆಳಕಿನ ಕಿರಣ ಬರುತ್ತೆ. ಅದನ್ನು ಹುಡುಕಿದಾಗ ನಮಗೇನಾಗುತ್ತೆ ಗೊತ್ತಾ? ಒಂದು ಸಾಧನೆ ನಮಗೆ ದಕ್ಕುತ್ತೆ. ಸಾಧನೆಯಿಂದ ದೊಡ್ಡದಾಗ್ತೀವಿ ನಾವು. ಅದರಿಂದ ಈ ಚಿರಂಜೀವಿತ್ವ ಇದೆಯಲ್ಲ, ಸಾಧನೆ ಚಿರಂಜೀವಿತ್ವ. ಅದು ಯಾರ್ಯಾರು ನೆನೆಸ್ತೀವೋ ದೊಡ್ಡವ್ರನ್ನ ನಾವು, ಅವರ ಚಿರಂಜೀವಿಗಳಾಗಿಲ್ವ ಈಗ? ಬಹುಶಃ ನಮ್ಮ ಜೀವನಕ್ಕೆ ನಾವು ಕೊಡಬಹುದಾದಂಥ ಅತ್ಯಂತ ದೊಡ್ಡ ಕಾಣಿಕೆ ಅಂದರೆ ಈ ಪ್ರಯತ್ನ. ದುಃಖದೊಳಗೂ ಸಂತೋಷ ಹುಡುಕೋದು, ನರಕದೊಳಗೂ ಸ್ವರ್ಗವನ್ನು ನೋಡುವಂಥದ್ದು ಇದೆಯಲ್ಲ, ಇದೇ ನಾವು ಜೀವನಕ್ಕೆ ಕೊಡ್ಬೋದಾದಂಥ ಬಹುದೊಡ್ಡ ಕಾಣಿಕೆ. ಅದೇ ಕೃತಜ್ಞತೆ.